ಗ್ಲೂಟನ್ ಫ್ರೀ, ಫೈಬರ್ ರಿಚ್, ಪ್ರೋಟೀನ್ ರಿಚ್ ಎಲ್ಲ ವೈಟಮಿನ್ಸ್ ಇರುವಂಥ ಒಂದು ಜೋಳದ ಸ್ಯಾಂಡ್ವಿಚ್ ಅಥವಾ ರೋಲ್ ಆದರೂ ಮಾಡ್ಕೋಬೋದು. ಫುಲ್ ವೆಜಿಟೇಬಲ್ ಸ್ಟಫ್ ಇರುವಂಥ ಒಂದು ಹೆಲ್ದಿ, ಇದನ್ನು ಬ್ರೇಕ್ಫಾಸ್ಟ್ಗಾದರೂ ತಿನ್ಬೋದು, ಲಂಚ್ಗಾದ್ರೂ ತಿನ್ಬೋದು. ಈ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಸೊ ಈ ಒಂದು ರೆಸಿಪಿ ಮಾಡಲಿಕ್ಕೆ ಬೇಕಾಗಿರೋ ಅಂಥ ವೆಜಿಟೇಬಲ್ಸ್ಗಳು ನಾನಿಲ್ಲಿ ಎಲೆಕೋಸ್ ತೊಗೊಂಡಿದ್ದೀನಿ, ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು ಹೆಚ್ಚು ಕಡಿಮೆ ಎಷ್ಟಾದ್ರೂ ವೆಜಿಟೇಬಲ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ನಾನು ಈ ಥರ ಉದ್ದುದ್ದವಾಗಿ ಹೆಚ್ಕೊಳ್ತಾ ಇದ್ದೀನಿ, ಆದಷ್ಟು ತೆಳ್ಳಗೆ ಹೆಚ್ಕೊಳ್ಳಿ. ಇಲ್ಲಿ ತಗೊಂಡಿರೋ ಅಂಥ ತರಕಾರಿ ಖಾಲಿ ಒನ್ ಟೈಮ್ಗಲ್ಲ, ಇದು ನಾನು ದಿನದಲ್ಲಿ 2 ಟೈಮು ಬೌಲ್ ಫುಲ್ ವೆಜಿಟೇಬಲ್ಸ್ ತಗೊಳ್ತೀನಿ. ಎರಡಕ್ಕೂ ಸೇರಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಖಾಲಿ ನಿಮಗೆ ಬ್ರೇಕ್ಫಾಸ್ಟಿಗೆ ಅಷ್ಟೇ 1 ಸರ್ವಿಗೆ ಅಂದರೆ ಇದರಲ್ಲಿ ಅರ್ಧದಷ್ಟು ವೆಜಿಟೇಬಲ್ಸ್ ತಗೊಂಡ್ರೆ ಸಾಕಾಗತ್ತೆ. ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ದೋಸೆ ಥರ ಮಾಡ್ಕೋಬೇಕು. ರೊಟ್ಟಿ ನಿಮಗೆ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ಜೋಳದ ರೊಟ್ಟಿ ಮಾಡ್ಕೊಳ್ಳಿ. ನನಗೆ ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಬರಲ್ಲ, ಹಾಗಾಗಿ ನಾನು ದೋಸೆ ಥರ ಹಾಕ್ಕೊಳ್ತೀನಿ. ಇಲ್ಲೊಂದು 3 ಸ್ಪೂನು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ, 1 ಸ್ಪೂನು ಓಟ್ಸ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಓಟ್ಸ್ ಪೌಡರ್ ಸಿಕ್ಕಲ್ಲ ನಿಮಗೆ, ರೋಲ್ಡ್ ಓಟ್ಸನ್ನು ಸ್ವಲ್ಪ ಹಂಚಲ್ಲಿ ಹುರಿದ್ಬಿಟ್ಟು ಗ್ರೈಂಡ್ ಮಾಡಿ ಪೌಡರ್ ಇಟ್ಕೋಬೇಕು ಅಷ್ಟೇ. ಪಿಂಕ್ ಸಾಲ್ಟು ಸ್ವಲ್ಪ ಟೇಸ್ಟಿಗೆ, ಇಷ್ಟೇ ಇಂಗ್ರೀಡಿಯೆಂಟು. ಎಕ್ಸ್ಟ್ರಾ ನಿಮಗೆ ಬೇಕಂದರೆ ಒರೆಗಾನೋ ಹಾಕೋಬೋದು, ಹರ್ಬ್ಸ್ಗಳನ್ನು ಹಾಕೋಬೋದು, ಜೀರಿಗೆ ಹಾಕೋಬೋದು, ನಿಮಗೆ ಬಿಟ್ಟಿದ್ದು. ಹಾಗೆ ಇಲ್ಲಿ ಎಗ್ ವೈಟ್ ತಗೊಳ್ತಾ ಇದ್ದೀನಿ, 1 ತಗೊಳ್ತಾ ಇದ್ದೀನಿ. 1 ಎಗ್ ವೈಟ್, 2 ಬೇಕಿದ್ರೂ ತಗೋಬೋದು, ನೋ ಪ್ರಾಬ್ಲಮ್. ಎಗ್ಗಲ್ಲಿ ಪ್ರೋಟೀನ್ ಅಂಶ ತುಂಬಾ ಇರುತ್ತೆ. ಈ ಒಂದು ರೆಸಿಪಿಯಲ್ಲಿ ನಿಮಗೆ ದಿನಕ್ಕೆ ಬೇಕಾಗಿರುವಂಥ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಕ್ಬಿಡುತ್ತೆ. ಎಲ್ಲ ವೈಟಮಿನ್ಸ್ ಇದೆ ಇದರಲ್ಲಿ. ಕ್ಯಾಪ್ಸಿಕಮ್ಮು, ಬೀನ್ಸು ಮತ್ತು ಕ್ಯಾರೆಟು ಇವೆಲ್ಲ ಹೆಲ್ತಿಗೆ ತುಂಬಾ ಒಳ್ಳೆಯದು, ಕಣ್ಣಿಗೆ ತುಂಬಾ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಹಾಗೆ ತರಕಾರಿಗಳಲ್ಲಿ ಫೈಬರ್ ಅಂಶ ಕೂಡ ಇರುತ್ತೆ. ಹಾಗೆ ಇದು ಜೋಳದ ಹಿಟ್ಟು ಗ್ಲೂಟನ್ ಫ್ರೀ, PCOS ಇರೋರು ಕೂಡ ಈ ಒಂದು ರೆಸಿಪಿನ ಆರಾಮಾಗಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ದಪ್ಪ ಇಟ್ಕೊಂಡಿದ್ದೀನಿ. ನೀವು ಸ್ಯಾಂಡ್ವಿಚ್ ಟೈಪು ಕಟ್ ಮಾಡ್ಕೊಳ್ಳೋದಂದರೆ ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ ದೋಸೆ, ಇಲ್ಲ ನೀವು ರೋಲ್ ಮಾಡ್ಕೊಳ್ಳೋದು ಅಂದರೆ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡು ದೋಸೆ ಥರ ಹಾಕ್ಕೊಳ್ಳಿ. ಸೊ ಇದ್ರ ಮೇಲ್ಗಡೆ ನಾನು ಎಗ್ ವೈಟ್ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ತವಕ್ಕೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡ್ಕೊಂಡಿದ್ದೀನಿ, ಜಾಸ್ತಿನೂ ಹಾಕಿಲ್ಲ. ಬೇಕಿದ್ರೆ ತುಪ್ಪ ಜಾಸ್ತಿ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ 2 ಸ್ಪೂನಷ್ಟು ತುಪ್ಪ ಒಂದಿನದಲ್ಲಿ ತುಂಬ ಒಳ್ಳೆಯದು. ದೋಸೆ ದಪ್ಪದಾಗಿ ಹಾಕ್ಕೊಂಡಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಹವೆಯಲ್ಲಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ, ಆಗ ಬೇಗ ಬೇಯುತ್ತೆ. ಈ ಹೋಲ್ ರೆಸಿಪಿ ಮಾಡಲಿಕ್ಕೆ ಒಂದು 10 ನಿಮಿಷ ಸಾಕಾಗತ್ತೆ ಅಷ್ಟೇ, ಕ್ವಿಕ್ಕಾಗತ್ತೆ. ನಾನು ಈ ಕಡೆ ದೋಸೆ ಪ್ರಿಪೇರ್ ಆಗ್ತಾ ಇದೆ, ಜೊತೆಯಲ್ಲೇ ಅದಕ್ಕೆ ಬೇಕಾಗಿರೋಂಥ ವೆಜಿಟೇಬಲ್ ಸ್ಟಫ್ ಏನಿದೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನಾನು ಅಡುಗೆಗೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಅರಿಶಿಣ ಪುಡಿ, ಹಾಗೆ ಜೀರಿಗೆ ಪುಡಿ ಸ್ವಲ್ಪ, ಹಾಗೆ ಗರಂ ಮಸಾಲ ಪೌಡರ್ ಸ್ವಲ್ಪ ಚಿಟಿಕೆಯಷ್ಟು, ಹಾಗೆ ಇಂಗು ಕೂಡ ಸ್ವಲ್ಪ ಇಲ್ಲಿ ಹಾಕಿದ್ದೀನಿ ವೆಜಿಟೇಬಲ್ಸ್ಗೆ. ಇದು ಆಪ್ಷನಲ್ಲು, ಯಾವುದನ್ನಾದ್ರೂ ನೀವು ಸ್ಕಿಪ್ ಮಾಡ್ಕೋಬೋದು. ಇದನ್ನು ಲೈಟಾಗಿ ಸಾರ್ಟ್ ಮಾಡಿಕೊಂಡು ತರಕಾರಿಗಳೆಲ್ಲ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಈ ತರಕಾರಿಗೆ ಉಪ್ಪು ಹಾಕಲ್ಲ. ನಿಮಗೆ ಬೇಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ, ರಿಸಲ್ಟ್ ಚೆನ್ನಾಗಿ ಬೇಕು ಅನ್ನಂಗಿದ್ರೆ ಸ್ವಲ್ಪ ಉಪ್ಪನ್ನು ಅವಾಯ್ಡ್ ಮಾಡಿ. ಎಲ್ಲಿ ಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ. ಸಾಲಡ್ಗಂತೂ ನಾನು ಉಪ್ಪು ಯಾವಾಗಲೂ ಉಪಯೋಗಿಸಲ್ಲ, ಹಾಗೆ ತಿಂದ್ರೇ ಅದು ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗೆ ಇದನ್ನು ಜಾಸ್ತಿ ಕೂಡ ನಾನು ಬೇಯಿಸೋದಿಲ್ಲ, ಅದು ಕ್ರಂಚಿ ಆಗಿದ್ರೇ ನನಗಿಷ್ಟ ಆಗುತ್ತೆ. ಎಲೆಕೋಸು ಮಾತ್ರ ಸ್ವಲ್ಪ ಬೇಗ ಬೇಯುತ್ತೆ. ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಹಾಗೆ ಗಟ್ಟಿಯಾಗಿರುತ್ತೆ, ಕ್ರಂಚಿ ಆಗಿರುತ್ತೆ. ನನಗೆ ಆ ಥರ ತಿನ್ನಲಿಕ್ಕೇ ಇಷ್ಟ. ಇಲ್ಲಿ ನಮ್ಮ ದೋಸೆ ಕೂಡ ಪ್ರಿಪೇರ್ ಆಗಿದೆ. ಫ್ಲಿಪ್ ಮಾಡಿ ನಾನು ಬೇಯಿಸ್ಕೊಂಡಿದ್ದೆ, ಅದನ್ನು 2 ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸೈಡಲ್ಲಿ ನಾವೇನು ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ.
ಈ ಒಂದು ರೆಸಿಪಿ ಟೇಸ್ಟನ್ನ ತುಂಬ ಇನ್ಕ್ರೀಸ್ ಮಾಡೋದು ಇನ್ನೊಂದು ಇಂಗ್ರೀಡಿಯೆಂಟು ಕಾಯಿ ಚಟ್ನಿ. ಇಲ್ಲಿ ಯಾವುದೇ ಚಟ್ನಿನಾದರೂ ನೀವು ಯೂಸ್ ಮಾಡ್ಬೋದು. ಇದು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮನೆಯವರಿಗಂತ ಮಾಡಿದ್ದು ಚಟ್ನಿ, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಹೆಲ್ದಿ, ತೆಂಗಿನಕಾಯಿ ತುಂಬ ಒಳ್ಳೆಯದು, ಇದರಲ್ಲೇನು ಆಯಿಲ್ ಇಲ್ಲ, ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸ್ಗಳೇ ಇರೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಶೇಂಗಾ ಪುಡಿ ಚಟ್ನಿ ಇದ್ರೂ ಹಾಕೋಬೋದು, ಯಾವ ಚಟ್ನಿ ಆದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿ ಮಾಡುವಾಗ ನನಗೆ ಚಟ್ನಿದು ಇರಲಿಲ್ಲ ತಲೆಯಲ್ಲಿ, ಸಡನ್ನಾಗಿ ಹಾಕ್ಕೊಳ್ಳೋಣ ಅಂತ ಅನಿಸಿದ್ದು. ಜಸ್ಟ್ ಒಂದು ಇಂಪ್ಲಿಮೆಂಟ್ ಮಾಡಿದಷ್ಟೇ. ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಇಲ್ಲ ಅಂದ್ರೂ ಇದು ಟೇಸ್ಟಿಯಾಗಿಯೇ ಇರುತ್ತೆ. ಇದ್ರೆ ಚಟ್ನಿನ ಹಾಕ್ಕೊಳ್ಳಿ. ಈವನ್ ನೀವು ಈ ಥರ ರೋಲ್ ಕೂಡ ಮಾಡಿನೂ ತಿನ್ಬೋದು. ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ರೆಸಿಪಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.